ಮೂಢನಂಬಿಕೆಗಳ ಹೆಸರಿನಲ್ಲಿ ಯುವತಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪದ ಮೇಕನಹಡ್ಲುವಿನಲ್ಲಿ ಘಟನೆ ನಡೆದಿರುವಂಥದ್ದು. ಮೂಢನಂಬಿಕೆಗಳ ಹೆಸರಲ್ಲಿ ಚಿತ್ರಹಿಂಸೆ. ಕೋಳಿಯನ್ನ ನೀಡಿ ಅದರ ರಕ್ತ ಕುಡಿಯುವಂತೆ ಒತ್ತಾಯ ಮಾಡಿದ್ದಾರಂತೆ. ರಕ್ತ ಕುಡಿಯದಿದ್ರೆ ಕರ್ಪೂರ ಬಾಯಲ್ಲಿ ಇಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಕೊಪ್ಪದ ಸತೀಶ್ ಪಾತ್ರಿ ವಿರುದ್ಧ ಗಂಭೀರವಾದ ಆರೋಪ ಎದುರಾಗಿದೆ. ಯುವತಿಗೆ ಚಿತ್ರಹಿಂಸೆ ಕೊಟ್ಟು ವಿಡಿಯೋ ಫುಲ್ ವೈರಲ್ ಆಗಿದೆ. ಈ ಚಿತ್ರಹಿಂಸೆ ಕೊಟ್ಟಂತ ವಿಡಿಯೋ ವಶೀಕರಣ ಹೆಸರಲ್ಲಿ ಹಣ ತೆಗೆದುಕೊಂಡಂತ ಆರೋಪ. ಸತೀಶ್ ಪಾತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಮೂಢನಂಬಿಕೆಗಳ ಹೆಸರಲ್ಲಿ ಯುವತಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರಂತೆ. ಚಿಕ್ಕಮಗಳೂರಿನ ಕೊಪ್ಪದ ಮೇಕನಹಡ್ಲುವಿನಲ್ಲಿನ ಘಟನೆ ನಡೆದಿರುವಂಥದ್ದು. ಭೂತ ಪ್ರೇತ ಬಿಡಿಸುವಂತ ನೆಪದಲ್ಲಿ ಯುವತಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರಂತೆ. ಕೋಳಿಯನ್ನ ನೀಡಿ ಅದರ ರಕ್ತ ಕುಡಿಯೋದಕ್ಕೆ ಒತ್ತಾಯ ಮಾಡಿದ್ದಾರಂತೆ. ಒಂದು ವೇಳೆ ಕುಡಿಲಿಲ್ಲ ಅಂತಂದ್ರೆ ಕರ್ಪೂರವನ್ನ ಬಾಯಲ್ಲಿಡಬೇಕು, ಬಿಸಿ ಕರ್ಪೂರವನ್ನ ಬಾಯಲ್ಲಿಡಬೇಕು ಅಂತ ಒತ್ತಾಯ ಮಾಡಿರೋದು, ಹೆದರಿಸಿರೋದು. ಈ ವಿರುದ್ಧ ಆರೋಪ ಎದುರಿಸ್ತಿದ್ದಾರೆ. ಅಲ್ಲ, ಏನು ಮನುಷ್ಯ ಜಾತಿಗೆ ಇರೋರ ಇವರು? ಮನುಷ್ಯತ್ವ ಇಲ್ವಾ? ಈ ರೀತಿ ದೇವರ ಹೆಸರಿನಲ್ಲಿ, ದೈವದ ಹೆಸರಿನಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯವನ್ನ ನಡೆಸಿದ್ರೆ ಅದೇ ದೇವರು ನಿಮಗೆ ಒಳ್ಳೇದು ಮಾಡ್ತಾನಾ? ಚಿತ್ರಹಿಂಸೆ ಯುವತಿಗೆ ಭೂತ ಪ್ರೇತ ಬಿಡಿಸೋ ನೆಪದಲ್ಲಿ. ಇವರೇ ಭೂತ ಪ್ರೇತ ಇದ್ದಂಗಿದ್ದಾರೆ, ಬೇರೆಯವರ ಭೂತ ಎಲ್ಲಿ ಬಿಡಿಸೋದು ಇವರು? ಕೋಳಿ ರಕ್ತ ಕುಡಿಲಿಕ್ಕೆ ಹೇಳ್ತಾನೆ ಅಂತಂದ್ರೆ ಅವನು ಯಾವ ರೀತಿಯಾದಂಥ ದೇವ್ರ ಭಕ್ತ ಅಥವಾ ದೈವ ಆರಾಧಕ ಅವನು? ಎಲ್ಲೇ ಅಮಾಯಕರು ಸಿಕ್ಕಿದ್ರೆ ಇದೇ ರೀತಿಯಾಗಿ ಬಳಸ್ಕೊಂಡು ಅವರನ್ನ ಹಿಂಸೆ ಕೊಡೋದು. ಇದಕ್ಕಲ್ಲ ದೈವ, ದೇವರು, ಆಚರಣೆ ಇವೆಲ್ಲ ಇರೋದು. ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ, ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ. ಇಂಥವ್ರಿದ್ರೆ ಏನೋ ಅವರ ಹೆಸರು ಸತೀಶ್ ಪಾತ್ರಿ, ಚಿಕ್ಕಮಗಳೂರಿನ ಕೊಪ್ಪದ ಮೇಕನಹಡ್ಲುವಿನಲ್ಲಿ. ನೋಡಿ ಜನರೇ, ಇದ್ರ ಬಗ್ಗೆ ಒಂದಿಷ್ಟು ಸ್ಥಳೀಯರು ಕೂಡ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನೋಡ್ಬರೋಣ ಬನ್ನಿ. ಒಂದು ಗಮನಿಸಿ, ಜೊತೆಗೆ ಆ ಮನೆಯನ್ನ ಗಮನಿಸಿ. ಆ ಮನೆ ಎಷ್ಟು ಬಡತನದಿಂದಿದೆ, ಮತ್ತೆ ಒಂದೇ ಹಾಲ್ ಇದೆ, ಹತ್ತಿರ ಒಂದು ಚಿಕ್ಕ ಬಾತ್ರೂಮ್ ಇದೆ. ಆ ಮನೆಗೆ ಪಾಪ ಮುಗ್ಧ ಮನೆಯನ್ನಾದ್ರೂ ನೋಡಿ, ಈ ಪಾಪಿಗಳಿಗೆ ಒಂದು ಕರುಣೆ ಆದ್ರೂ ಬರಬೇಕಲ್ವೇ? ಮಾಟ ಬಿಡಿಸುವುದಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಇದ್ರೆ ಆ ಮನೆಗೆ ಒಂದು ಸಾರಣೆಯನ್ನಾದ್ರೂ ಮಾಡ್ಬೋದಲ್ವ? ನಾನು ಹೇಳುವಂಥದ್ದು, ಆ ಮನೆಗೆ ಹೋಗಿ ನೆನಪಿಡಿ. ನೋಡಿ, ಇಲ್ಲಿ ಆ ಮಗುವನ್ನ ಕೂರಿಸಿ ಒಂದು ಕುಚ್ಚುಲಕ್ಕಿಯ ರಾಶಿ ಹಾಕೋದು, ಮತ್ತೆ ಎದುರುಗಡೆ ಬಣ್ಣದ ಒಂದು ಮಂಡಲ ಹೊಡೆಯುವುದು. ಆ ಮಂಡಲದಲ್ಲಿ ಏನೋ ಒಂದು ಬ್ಯೂಟಿ ಪಾರ್ಲರ್ನಿಂದ ಬಂದ ಹುಡುಗಿಯ ತರ ಏನೋ ಒಂದು ದೇವಿಯ ಚಿತ್ರ ಕಟ್ಟಿಂಗ್ ಮಾಡಿ ಏನೆಲ್ಲ ಹಾಕಿದ. ನಾನು ಭಯಗೃತ್ತವಾಗಿ ಸೂಟೆ, ಚಿಲ್ಲಿ, ಕೊಲ್ತಿರಿ, ಕೋಲಿನೆಗಳನ್ನು ಹಾಕಿ ಆ ಮಗುವನ್ನು ಕೂರಿಸಿ ಅರಸಿನ ಗಿಡ ಕುರ್ದಿಯಲ್ಲಿ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಇವನು ಗೊಬ್ಬೆ ಆಗ್ತಾ ತಿನ್ಲಿಕ್ಕೆ ಹೇಳ್ತಾ ಇದ್ದಾನೆ. ನೋಡಿ ಯಾವ ರೀತಿ ತಿನ್ಬಹುದು. ಅದು ಕುರ್ಕುರೆಯಲ್ಲಿ ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಅದೇ ತಮ್ಮಣ್ಣ ಶೆಟ್ಟಿ ಸರ್. ಅಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡಿಬೇಕಾದ್ರೆ ಎಷ್ಟು ದಿನಗಳಿಂದ ನಡೀತಾ ಇದೆ? ಹಾಗೇನೆ ಅವರು ದೇವರು ಅನ್ನೋ ಹೆಸರಲ್ಲಿ ಮಾಡ್ತಿದಾರಲ್ಲ, ಇದೆಲ್ಲ ಏನು ಸಾರ್ವಜನಿಕರ ಗಮನಕ್ಕೆ ಬಂದಿಲ್ವಾ ಅಂತ? ಹಲೋ ಸರ್, ಕೇಳಿಸ್ತಿದ್ಯಾ? ನೋಡಮ್ಮ, ಇದು ಇವತ್ತಿಂದಲ್ಲ, ನಾವು ಈ ಹೋರಾಟಗಳನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಈ ರೀತಿಯಾದಂತ ಕರ್ನಾಟಕದಾದ್ಯಂತ ಈಗ ದಕ್ಷಿಣ ಕನ್ನಡ ಸೇರಿ ಹಲವು ಕಡೆಗಳಲ್ಲಿ ಈ ರೀತಿಯಾದಂತ ಕೊರಗಜ್ಜ, ಮಂತ್ರದೇವತೆಯ ಮತ್ತೆ ಬೇರೆ ಬೇರೆ ಮಾಂತ್ರಿಕತೆ ಹೆಸರಿನಲ್ಲಿ, ತುಳುನಾಡ ದೈವಗಳ ಹೆಸರಿನಲ್ಲಿ ಇನ್ನಂತ ಮೋಸದ ದಂಧೆಗಳು ಒಂದು ವ್ಯಾಪಾರಿ ಮನೋಭಾವದ ವ್ಯಕ್ತಿಗಳಿಂದ ಆರಂಭ ಆಗಿದೆ. ಹೌದು ಹೌದು ಸರ್. ನೋಡಿ, ಇಲ್ಲಿ ಸರ್ ನಾನು ಹೇಳುವಂತದ್ದು,
ಈ ಮನುಷ್ಯ ತುಳುನಾಡ ಧರ್ಮ ದೈವಗಳ ಹೆಸರಿನಲ್ಲಿ, ಮುಗ್ಧ ಹೆಸರಿನಲ್ಲಿ ಮಾಂತ್ರಿಕತೆ ಸೃಷ್ಟಿ ಮಾಡಿ ಆ ರೀತಿ ಮಾಡ್ತಾ ಇದ್ದಾನೆ. ಇದು ತಪ್ಪು, ನೀನು ಅದನ್ನ ನಿಲ್ಲಿಸ್ಬೇಕಂತ ನಾನು ಅವನಿಗೆ ಕರೆ ಮಾಡಿ ಹೇಳಿದ್ದೇನೆ. ಆ ಸಮಯದಲ್ಲಿ ಆತ ಹೇಳಿದ ಮಾತು, ನಾನು ಪ್ರಶಸ್ತಿ ವಿಜೇತ, ನನಗೆ ಅಲ್ಲಿಯ ಮಂತ್ರಿ ಮಹೋದಯರು, ಶಾಸಕರ ಸ್ಥಳೀಯರ ಬೆಂಬಲ ಇದೆ, ಇದು ನಾನು ಮಾಡ್ತಿರೋದು ಹಾಗೆ ಹೀಗೆ ಅಂತ ಹೇಳಿದ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳುವಂಥದ್ದು, ಇಡೀ ಕರ್ನಾಟಕದ ಜನತೆಗೆ ದಯವಿಟ್ಟು ತುಳುನಾಡ ಧರ್ಮ ದೈವಗಳ ಹೆಸರಿನಲ್ಲಿ ಯಾರು ಮೋಸ ಹೋಗಬೇಡಿ. ಇಲ್ಲಿ ಎಲ್ಲಾ ತುಳುನಾಡ ದೈವ ಅದಕ್ಕೂ ಒಂದೊಂದು ಹಿನ್ನೆಲೆಗಳಿದೆ. ಮತ್ತೆ ಇಲ್ಲಿ ಎಲ್ಲಿಯೂ ಈ ರೀತಿಯಾದಂತ ವಿಕೃತವಾದ ಮಂಡಲ ಹಾಕೋದು, ಕೋಲಿಯ ರಕ್ತ ಕುಡಿಸೋದು, ಕರ್ಪೂರ ಹಾಕೋದು, ಇಂಥ ಮಾಂತ್ರಿಕತೆಗಳು ತುಳುನಾಡ ಧರ್ಮ ದೈವಗಳಿಲ್ಲ. ನೀವು ಬಂದಾಗ ಒಂದು ಗಂಧ ಮೂಲ್ಯದ ನಂಬಳಿಗೆಯ ಒಂದು ಆತ್ಮಸಾಕ್ಷಿ ತುಂಬಿಸುವಂತ ಒಂದು ದೈವಾರಾಧನೆ, ಬರೇ ಒಂದು ಗಂಧ ಪ್ರಸಾದ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರ ದೈವಾರಾಧನೆಯ ಕ್ರಮವಾಗಿದೆ. ಎಸ್ ಸರ್, ಈಗ ಆ ವ್ಯಕ್ತಿ ಏನು ಸತೀಶ್ ಇದಾರಲ್ಲ, ಅವ್ರು ಎಲ್ಲಿಯವರು, ಯಾವ ಭಾಗದವರು, ಆಮೇಲೆ ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಈ ಒಂದು ಇದರಲ್ಲಿದ್ದಾರೆ, ಕೆಲಸದಲ್ಲಿ, ವೃತ್ತಿಯಲ್ಲಿ ಇದ್ದಾರೆ? ನನ್ನ ಮಾಹಿತಿ ಪ್ರಕಾರ, ನಮ್ಮ ಅಧ್ಯಯನದ ಪ್ರಕಾರ ಸುಮಾರು 14 ವರ್ಷಗಳಿಂದ ಈ ಮನುಷ್ಯ ಅಲ್ಲಿ ಈ ರೀತಿಯಾದ ಒಂದೇ ವ್ಯಕ್ತಿಗೆ ಒಂದು ದಿನದಲ್ಲಿ 6 ತರದ ದೈವಗಳು ಬರ್ತದಂತೆ. ಬೆಳಿಗ್ಗೆ ದುರ್ಗಾ ಪರಮೇಶ್ವರಿ, 12 ಗಂಟೆಗೆ ನಾಗಕನ್ನಿಕೆ, ಲಕ್ಷ್ಮೇಶ್ವರಿ, ಕಲ್ಲುಟ್ಟಿ, ಮತ್ತೆ ಮಂತ್ರಜಾವದೆ, ಕೊರಗತನಿಯ, ರಾತ್ರಿ ಕೆಲವು ಪ್ರೇತಾತ್ಮ ಎಲ್ಲವೂ ಆ ಶರೀರಕ್ಕೆ ಬಂದು ಗಂಟೆಗೊಂದು ವೇಷ ಬದಲಾಯಿಸಿ ಜನರನ್ನ ಮೋಸ ಮಾಡುವುದು. ಮತ್ತೆ ಆ ಒಂದೊಂದು ಒಟ್ಟಿನಲ್ಲಿ ದೈವಗಳ ಹೆಸರಿನಲ್ಲೇ ಮೋಸಗಳು ನಡೀತಾ ಇದೆ ಅಲ್ಲಿ. ನಾವು ಹೇಳುವಂಥದ್ದು ಈ ರೀತಿ ಮಾಡಬೇಡಿ, ಯಾರು ಮೋಸ ಹೋಗ್ಬೇಡಿ ಅಂತೇಳಿ ನಾನು ಸ್ಪಷ್ಟವಾಗಿ ನಾವು ಜನರಿಗೆ ಹೇಳುವಂಥದ್ದು. ಓಕೆ ಸರ್, ಈಗ ದೈವ ಅಂದ ತಕ್ಷಣ ನೆನಪಾಗೋದೆ ಮಂಗಳೂರು, ಉಡುಪಿ, ಒಂದು ಕರಾವಳಿ ಭಾಗ ಅಲ್ವಾ? ಈಗ ದೈವನೇ ನುಡಿ ಕೊಟ್ಟಿದ್ಯಂತೆ, ನಾನು ಕರಾವಳಿ ತೀರ ಪ್ರದೇಶವನ್ನ, ಸಮುದ್ರವನ್ನ ದಾಟಿ ಬರೋದಿಲ್ಲ ಎಲ್ಲಿಗೂ ಅಂತ. ಈಗ ಏನಾಗಿದೆ ಅಂದ್ರೆ, ದೈವದ ಹೆಸರಿನಲ್ಲಿ ನಾನು ಕೂಡ ಕೊರಗಜ್ಜನ ದೇವಸ್ಥಾನ ಕಟ್ಟುತ್ತೀನಿ, ನಮ್ಮಲ್ಲೂ ಕೂಡ ದೈವ ನುಡಿ ಕೊಡುತ್ತೆ ಅಂತೇಳಿ ಬೇರೆ ಭಾಗದಲ್ಲೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಈಗ ಕರ್ನಾಟಕದಾದ್ಯಂತ ಇವತ್ತು ಅಲ್ಲಲ್ಲಿ ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಂತೂ ಮೋಸದ ಕಟ್ಟೆಗಳು, ಮೋಸದ ವ್ಯಾಪಾರಗಳಿದೆ. ಈಗ ಈ ಮನುಷ್ಯನ ಬಗ್ಗೆ ಈಗ ನೋಡಿ, ಈಗ ಸ್ವಲ್ಪ ದಿನದಲ್ಲಿ, ಕೆಲವು ದಿನದಲ್ಲಿ ಸುಮಾರು 32 ಜನರಷ್ಟು ಸಾಮಾನ್ಯ ಮನುಷ್ಯರು, ಕೂಲಿ ಕಾರ್ಮಿಕರು 3 ರಿಂದ 4 ಲಕ್ಷ ಕಲ್ಕೊಂಡು ಅಲ್ಲಿ ಏನೇನೋ ಮಾಡ್ಕೊಂಡು ಮಾಡಿದವರ ಪ್ರತ್ಯಕ್ಷದರ್ಶಿ ಜೀವನದ ಅನುಭವಗಳನ್ನ ನಾವು ಬಿತ್ತರಿಸಲಿಕ್ಕಿದ್ದೇವೆ ಮುಂದಿನ ದಿನ. ಮತ್ತೆ ನೇರ ಆತನಲ್ಲೂ ಒಂದು ಸಂವಾದ ಏರ್ಪಡಿಸಿ ಪ್ರಶ್ನೆ ಕೇಳಲಿಕ್ಕಿದೆ, ಇದು ಯಾವ ದೈವ, ಏನು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ನಾನು ಈ ಮಾಧ್ಯಮದಲ್ಲಿ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಎಲ್ಲಾ ಭಕ್ತರು ಸ್ವಲ್ಪ ಹಿನ್ನೆಲೆಗಳನ್ನ ಗಮನಿಸಿಕೊಂಡು ಹೋಗಿ. ಈಗ ನೋಡಿ, ಕೊಪ್ಪದಲ್ಲಿ ಈ ಮನುಷ್ಯನ ಮಾಂತ್ರಿಕತೆಗೆ ಬಲಿ ಬೀಳುವ ಬದಲು ಅಲ್ಲಿ ಬೇರೆ ಬೇರೆ ಕಾರ್ಮಿಕ ಕ್ಷೇತ್ರಗಳು ಆದಿಮೂಲದಿಂದ ಬಂದದಿದೆ, ಹತ್ತಿರ ಶೃಂಗೇರಿ ಇದೆ, ಆ ಕಡೆ ಹೊರನಾಡಿ ಇದೆ. ಇಂಥ ಕಾರ್ಮಿಕ ಕ್ಷೇತ್ರಗಳಿರುವ ಮಧ್ಯದಲ್ಲಿ ಈ 14 ವರ್ಷದಲ್ಲಿ ಕೂತು ಒಬ್ಬ ಮಂದಾರ್ತಿ ಕ್ಷೇತ್ರದ ಅಲ್ಲಿ ತಾಯಿ ಇದು ತಂಗಿ ಅಂತ ಹೇಳ್ಕೊಂಡು ಹಣ ಮಾಡ್ತಾನೆ ಅಂತ ಹೇಳಿದ್ರೆ ಏನ್ ಇದ್ರ ಅರ್ಥ? ಏನು? ನಮ್ಮ ಧರ್ಮದೇವಗಳ ಹೆಸರಿನಲ್ಲಿ ಈ ರೀತಿ ಮಾಡ್ತಾನಂದ್ರೆ ಅಲ್ಲಿ ಲೋಕಲ್ ಸ್ಥಳೀಯರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಗೊತ್ತಾಗಿಲ್ಲ ನಾವು. ಓಕೆ ಸರ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಚಿಕ್ಕಮಗಳೂರಿನ ಕೊಪ್ಪದ ಮೇಕನಹಡ್ಲುವಿನಲ್ಲಿ ನಡೆದಿರುವಂಥ ಘಟನೆ. ಅಲ್ಲಿನ ಜನರು ದಯವಿಟ್ಟು ಇದನ್ನ ನೋಡಬೇಕು, ಎಚ್ಚೆತ್ತುಕೊಳ್ಬೇಕು. ಸತೀಶ್ ಪಾತ್ರಿ ಅಂತೆ ಅವರು, ಏನು ದೈವ ಅಂತ ಹೇಳಿ ಅದರ ಹೆಸರಲ್ಲಿ ಒಂದಿಷ್ಟು ಕೃತ್ಯವನ್ನ ಮಾಡ್ತಿದ್ದಾರೆ. ಅದಕ್ಕೆ ಯಾರು ಬೆಂಬಲವನ್ನ ಕೊಡಬೇಡಿ.